ರಾಜ್ಯ ಕಾಂಗ್ರೆಸ್ನಲ್ಲಿ ಕೊನೆಗೂ ಈ ಹಸ್ತಾಂತರದ ಯುದ್ಧಕ್ಕೆ ಶಂಕನಾದ ಮೊಳಗಿದ ರೀತಿ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವಿನ ಪಟ್ಟದಾಟ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ದೆಹಲಿಯಿಂದ ಬಂದ ಒಂದೇ ಒಂದು ಫೋನ್ ಕರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭೂಕಂಪನವನ್ನೇ ಸೃಷ್ಟಿಸ್ತಾ ಇದೆ. ತಕ್ಷಣವೇ ದೆಹಲಿಗೆ ಬನ್ನಿ ಅಂತ ಸಿಎಂ ಹಾಗೆ ಡಿಸಿಎಂ ಇಬ್ಬರಿಗೂ ಹೈಕಮಾಂಡ್ ದಿಢೀರ್ ಅಂತ ಬುಲಾವ್ ಕೊಟ್ಟಿದೆ. ಹಾಗಾದ್ರೆ ದೆಹಲಿಯಲ್ಲಿ ನಾಳೆ ನಡೆಯುವ ಆ ಮಹಾ ಪಂಚಾಯಿತಿಯಲ್ಲಿ ಏನೇನಾಗುತ್ತೆ? ಬನ್ನಿ, ಸೂಪರ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಹೈಕಮಾಂಡ್ ತುರ್ತು ಬುಲಾವ್, ದೆಹಲಿಗೆ ಹಾರಿದ ಸಿಎಂ ಡಿಸಿಎಂ. ಅದರ ಬದಲು ಆಟವೋ ಹಸ್ತಾಂತರದ ಸಮರವೋ ನಾಳೆ ನಿರ್ಧಾರ. ಸಿಎಂ ಬೆನ್ನ ಹಿಂದೆ 7 ಸಚಿವರು, 20 ಶಾಸಕರ ದಂಡು. ಏನಿದೋ ತಂತ್ರ? ರಾಜ್ಯ ಕಾಂಗ್ರೆಸ್ನಲ್ಲಿ ಹೊತ್ತಿಕೊಂಡಿರುವ ನಾಯಕತ್ವದ ಬೆಂಕಿಯನ್ನು ನಂದಿಸಲು ಹೈಕಮಾಂಡ್ ಅಖಾಡಕ್ಕೆ ಇಳಿದಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೂಲಕ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಗೆ ತುರ್ತು ಬುಲಾವ್ ಬಂದಿದೆ. ಹೈಕಮಾಂಡ್ ಫರ್ಮಾನ್ ಹೊರಡಿಸುತ್ತಿದ್ದಂತೆ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ದೆಹಲಿಗೆ ಹಾರಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ಮಾತನಾಡಿದ ಸಿಎಂ, ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಉದ್ದೇಶ ನನಗೂ ಗೊತ್ತಿಲ್ಲ. ಊಹಾಪೋಹಗಳು ಯಾವಾಗಲೂ ಇರುತ್ತೆ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಇನ್ನು ಡಿಕೆ ಕೆಲ ಸಂದರ್ಭದಲ್ಲಿ ದೆಹಲಿಗೆ ಹೋಗಲೇಬೇಕಲ್ವಾ, ಹಾಗಾಗಿ ಹೋಗ್ತಿದ್ದೀನಿ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. I am invited to Delhi. Tomorrow there is a meeting by 11 o'clock. I don't know the subject, but I am invited. Last night Mr. Venugopal called me and intimated me the date and meeting. You are meeting High Command after a long time. Many speculations are running around. Will it be a full Speculations are always there. ಹೋಗ್ಬೇಕು, ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಹೋಗ್ಬೇಕು, ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಅಸಲಿ ಆಟ ಶುರುವಾಗೋದು ನಾಳೆ ಬೆಳಗ್ಗೆ ಸರಿಯಾಗಿ 11 ಗಂಟೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ರಾಜ್ಯ ನಾಯಕರ ಸಭೆ ನಡೆಯಲಿದೆ. ಈ ನಡುವೆ ನಾಯಕರ ಹೇಳಿಕೆಗಳು ಕುರ್ಚಿ ಕದನದ ಕಾವು ಹೆಚ್ಚಿಸಿದೆ. ಅಜೆಂಡಾ ಗೊತ್ತಿಲ್ಲ, ಆದರೆ ನಾಳೆ 11 ಗಂಟೆಗೆ ಗೊಂದಲ ಇತ್ಯರ್ಥಕ್ಕೆ ಕರೆದಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಗೊಂದಲವೇ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ಈತ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಿಎಂ ಅವರನ್ನ ಕರೆದಿರೋದು ಸಿಹಿ ಸುದ್ದಿಗೆ ಎಂದಿದ್ದಾರೆ. ಇಲ್ಲ, ಅದು ನಮ್ಮದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಇದರಲ್ಲಿ ಅದು ಸಾಂದರ್ಭಿಕವಾಗಿ ಚರ್ಚೆ ಆಗ್ಬೋದು MP ರಾಜ್ಯಸಭಾ. ಅದರ ಮುಖ್ಯವಾಗಿ ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಗೊಂದಲ ಎಲ್ಲೂ ಇಲ್ಲ, ಬರೀ ನಿಮ್ಮಲ್ಲಿರೋದು. ನಮ್ಮಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಹೈಕಮಾಂಡ್ ಅವರು ಯಾವಾಗ ಏನು ಮಾಡಬೇಕು ಅವ್ರಿಗೆ ಗೊತ್ತಿದೆ. ಕರೆಸಿ ಮಾತಾಡಬೇಕು ಅಂದರೆ ಮಾತಾಡ್ತಾರೆ. ಇವಾಗ ರಾಜ್ಯಸಭಾದ ಬಗ್ಗೆ ಚರ್ಚೆ ಮಾಡಬೇಕು ಕರೆದಿದ್ದಾರೆ, MLCಗಳ ಬಗ್ಗೆ ಚರ್ಚೆ ಮಾಡಬೇಕು ಕರೆದಿದ್ದಾರೆ. ನಿನ್ನೇನೋ ಸಹ ಮಾನ್ಯ ಮುಖ್ಯಮಂತ್ರಿಗಳು ಬಗ್ಗೆ ನಿನ್ನೆ ಏನೋ ಸುದ್ದಿ ಬಂತು, ಮುಖ್ಯಮಂತ್ರಿಗಳು ಹೈಕಮಾಂಡ್ ಕರೆದಿದ್ದಾರೆ, ಹೋಗ್ತಾರೆ ಇವತ್ತು ನಾಳೆ ಅಂತ ಹೇಳಿದ್ದಾರೆ. ಒಳ್ಳೆ ಸುದ್ದಿನೇ, ಸಿಹಿ ಸುದ್ದಿ ಅಂತ ಗೊತ್ತಾಗ್ತಾ ಇದೆ ನಮಗೆ. ಅದರಿಂದ ನಾವು ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳು ಹೋಗಿ ಬಂದ ಮೇಲೆ ಏನು ಮಾಡಬೇಕು, ಗುಂಪಾಗಿ ಹೋಗಬೇಕು ಅಥವಾ 3-4 ಜನ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಈಗಾಗಲೇ ಮಾಡ್ತೀವಿ. ಯಾರಿಗೆ ಸಿಹಿಯೋ ಗೊತ್ತಿಲ್ಲ, ಆದರೆ ನಾಳೆ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆ. ಮೂಲಗಳ ಪ್ರಕಾರ ನಾಳೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮೊದಲಿಗೆ ಸಿದ್ದರಾಮಯ್ಯ ಜೊತೆ ರಾಹುಲ್ ಗಾಂಧಿ 1-to-1 ಮೀಟಿಂಗ್ ನಡೆಸಲಿದ್ದಾರೆ. ಬಳಿಕ ಡಿಕೆ ಜೊತೆ ರಾಹುಲ್ ಅಂಡ್ ಟೀಮ್ ಪ್ರತ್ಯೇಕ ಸಭೆ ನಡೆಸಲಿದೆ. ಅಂದರೆ ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಕೂಡ ಇರಲಿದ್ದಾರೆ. ಉಭಯ ನಾಯಕರ ಬಳಿಕ ಪ್ರತ್ಯೇಕವಾಗಿ ಪವರ್ ಪಾಲಿಟಿಕ್ಸ್ ಬಗ್ಗೆ ವಿವರವಾಗಿ ಚರ್ಚೆ ನಡೆಸಲಿರುವ ನಾಯಕರು ಬಳಿಕ ಇಬ್ಬರನ್ನು ಒಟ್ಟಿಗೆ ಕೂರಿಸಿಕೊಂಡು ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಕೆಲವು ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಮಾತಾಡ್ತಾರೆ, ಕೆಲವು ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕುಂಡಿಸ್ಕೊಂಡು ಜನರಲ್ ಸಬ್ಜೆಕ್ಟ್ಸ್ಗಳಿದ್ದಾಗ ಮಾತಾಡ್ತಾರೆ. ಅದು ಅಲ್ಲಿ ಹೋಗಿದ ಮೇಲೆ ಯಾವ ಸಬ್ಜೆಕ್ಟಿಗೆ ಯಾವ ರೀತಿ ಅವರು ಚರ್ಚೆ ಮಾಡ್ತಾರೆ ಅನ್ನೋದು ನಮಗೆ ಈಗಂತೂ ಮಾಹಿತಿ ಇಲ್ಲ.
ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಬಗ್ಗೆ ನಾನೇನೋ ಮಾತಾಡೋದಿಲ್ಲ, ಏನೇ ಇದ್ರೂ ರಾಹುಲ್ ಗಾಂಧಿ ಮಾತಾಡ್ತಾರೆ ಅನ್ನೋ ಮೂಲಕ ಹೈಕಮಾಂಡ್ನ ಕಠಿಣ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. आपकी स्टेट से भी कल आप चीफ मिनिस्टर आ रहे हैं, डिप्टी चीफ मिनिस्टर के भी आने की बात है, सब चीज ठीक है क्या? रिशफल की भी बातें हैं क्योंकि आप नहीं, वो देखिए इसमें नहीं बोल सकता, वो ठीक अलग है, राहुल जी खुद बात करेंगे वो चीजों पे. ಹೀಗಾಗಿ ನಾಳಿನ ರಾಹುಲ್ ಗಾಂಧಿ ಜೊತೆಗಿನ ಸಿಎಂ ಮತ್ತು ಡಿಸಿಎಂ ಸಭೆ ಭಾರಿ ಕುತೂಹಲ ಮೂಡಿಸಿದೆ. ಅದಕ್ಕಾಗಿಯೇ ಸಿದ್ದರಾಮಯ್ಯ ಮತ್ತವರ ಬಣ ಮತ್ತು ಡಿಕೆ ಮತ್ತವರ ಬಣ ಭರ್ಜರಿ ತಯಾರಿ ಮಾಡಿಕೊಂಡಿದೆ. ಆ ಸಿದ್ಧತೆಗಳೇನು, ಎರಡು ಬಣದ ತಂತ್ರ ಪ್ರತಿತಂತ್ರಗಳೇನು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ದೆಹಲಿಗೆ ಹೊರಟು ನಿಂತವರು ಯಾರೆಲ್ಲ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಿಎಂ ಮಾತ್ರವಲ್ಲ, ದೆಹಲಿಗೆ ಸಚಿವರು ಶಾಸಕರ ದಂಡಯಾತ್ರೆ. ಹೌದು, ಬರೀ ಸಿಎಂ ಡಿಸಿಎಂ ಮಾತ್ರವಲ್ಲ, ದೆಹಲಿಗೆ ಇಡೀ ಸಚಿವರು ಮತ್ತು ಶಾಸಕರ ದಂಡೆ ತೆರಳಿದೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ದೆಹಲಿಗೆ ಹಾರಿದ್ದಾರೆ. ಇದೊಂದೆಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರತ್ಯೇಕವಾಗಿ ದೆಹಲಿಗೆ ತೆರಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಜೆ ಜಾರ್ಜ್, ಎಚ್ಸಿ ಮಹದೇವಪ್ಪ, ಬೈರತಿ ಸುರೇಶ್, ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್ ಸೇರಿ 9ಕ್ಕೂ ಹೆಚ್ಚು ಸಚಿವರು ದೆಹಲಿಗೆ ತೆರಳುತ್ತಿದ್ದಾರೆ. ಇದರ ಜೊತೆಗೆ ಪ್ರದೀಪ್ ಈಶ್ವರ್, ಟಿಬಿ ಜಯಚಂದ್ರ, ರಾಘವೇಂದ್ರ ಹಿಟ್ನಾಳ್ ಅವರ ಇಡೀ ಫ್ಯಾಮಿಲಿ, ಎಂಎಲ್ಸಿಗಳಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್ ಸೇರಿದಂತೆ ಒಟ್ಟು 20ಕ್ಕೂ ಹೆಚ್ಚು ಶಾಸಕರು ದೆಹಲಿ ಫ್ಲೈಟ್ ಹತ್ತುತ್ತಿದ್ದಾರೆ. ನಾಳೆ ಬೆಳಗಾಗೋದ್ರೊಳಗೆ ದೆಹಲಿ ಅಂಗಳದಲ್ಲಿ ರಾಜ್ಯ ಕೈಮನೆ ಪಟ್ಟದ ಆಟಕ್ಕೆ ದೊಡ್ಡ ತಿರುವು ಸಿಗೋ ನಿರೀಕ್ಷೆ ಇದೆ. ಹೀಗಾಗಿ ಎಲ್ಲರ ಚಿತ್ತ ನಾಳಿನ ರಾಹುಲ್ ಸಭೆಯತ್ತ ನೆಟ್ಟಿದೆ. ಪ್ರಮೋದ್ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.